ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಬಿ.ಕೆ. ಹರಿಪ್ರಸಾದ್ ಅವರು ಭೇಟಿಯಾಗಿದ್ದಾರೆ. ಯಾಕೆ ಅವರನ್ನ ಭೇಟಿಯಾದ್ರು ಅನ್ನೋ ಪ್ರಶ್ನೆಗಳು ಕೂಡ ಈಗ ಎದುರಾಗ್ತಾ ಇದೆ. ದೆಹಲಿಯಲ್ಲಿ ಡಿ.ಕೆ. ಜೊತೆ ಬಿ.ಕೆ. ಬಿಗ್ ಟಾಕ್ ನಡೆಸಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಬಿ.ಕೆ. ಹರಿಪ್ರಸಾದ್ಗೆ ಶಿವಪ್ರಸಾದ ಸಿಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಈಗ ಪ್ರತ್ಯೇಕವಾಗಿ ಡಿ.ಕೆ. ಹಾಗೂ ಬಿ.ಕೆ. ಹರಿಪ್ರಸಾದ್ 20 ನಿಮಿಷಗಳವರೆಗೆ ಮಾತುಕತೆ ನಡೆಸಿದ್ರು. ಕೆಪಿಸಿಸಿ ಅಧ್ಯಕ್ಷಗಿರಿ ಸಚಿವಗಿರಿಗೂ ಕೂಡ ಬಿ.ಕೆ. ಹರಿಪ್ರಸಾದ್ ಅವರು ಲಾಬಿ ನಡೆಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಓವರ್ಟೇಕ್ ಮಾಡ್ತಾರಾ ಬಿ.ಕೆ. ಹರಿಪ್ರಸಾದ್ ಅವರು? ಈ ಚರ್ಚೆ ಈಗ ನಡೀತಾ ಇರುವಂಥದ್ದು. ಜೊತೆಗೆ ಆ ಪ್ರಶ್ನೆ ಕೂಡ ಈಗ ತೀವ್ರವಾಗಿ ಎದುರಾಗ್ತಾ ಇದೆ. ಯಾಕಂದ್ರೆ ನೋಡಿ, ಈ ಹಿಂದೆ MLC ಸ್ಥಾನ ಸಿಕ್ತು, ಆದರೆ ನಿರಂತರವಾಗಿ ಸಚಿವ ಸ್ಥಾನಕ್ಕಾಗಿ ಪ್ರಯತ್ನ ಮಾಡಿದ್ರಾದರೂ ಕೂಡ ಸಚಿವ ಸ್ಥಾನ ಸಿಗಲಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವಕಾಶ ಸಹಜವಾಗಿ ಸಿಕ್ಕಿರಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ನೆಚ್ಚಿನ ನಾಯಕರಾಗಿದ್ದರು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಈಗ ಸಂಪುಟ ರಚನೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಸಂಪುಟದಲ್ಲಿ ಇರಬೇಕು ಬೇಡ, ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗಿರೋ ಸಾಧ್ಯತೆ ಇದೆ. ಇದರ ಜೊತೆಗೆ KPCCಯಲ್ಲಿ ಪ್ರಬಲವಾಗಿ ಹಿಡಿತ ಇರಬೇಕು. ಯಾಕಂದರೆ ನೀವು CM ಆದಮೇಲೆ KPCCಯಲ್ಲಿ ಹಿಡಿತ ತಪ್ಪು ಹೋದರೆ ಆಗ ಮುಂದಿನ ದಿನಗಳಲ್ಲಿ ಡೋಲಾಯಮಾನ ಪರಿಸ್ಥಿತಿ ಬರುತ್ತೆ. ಆ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರ ಜಾಗದಲ್ಲಿ KPCC ಅಧ್ಯಕ್ಷ ಗಾದಿಗೆ ನನ್ನನ್ನು ಕೂರಿಸೋದಕ್ಕೆ ಪ್ರಯತ್ನ ಮಾಡಿ, ನನಗೆ ಅವಕಾಶ ಮಾಡಿಕೊಡಿಸಿ ಅಂತ ಮಾತುಕತೆ ನಡೆದಿರೋ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ಓವರ್ಟೇಕ್ ಮಾಡಿಬಿಡ್ತಾರ ಹಾಗಾದರೆ ಬಿ.ಕೆ. ಹರಿಪ್ರಸಾದ್ ಅವರು? ಈ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಅದರ ಜೊತೆಗೆ ಈ ಚರ್ಚೆ ಕೂಡ ಈಗ ರಾಜಕೀಯ ವಲಯದಲ್ಲಿ ತೀವ್ರವಾಗಿ ಕೇಳಿಬರ್ತಾ ಇದೆ.